ಬನ್ನಿ ಸ್ನೇಹಿತರೆ, ಶನಿವಾರ ವಾಡೆ ವಿಷಯದ ಬಗ್ಗೆ ಕಳೆದ ಎಪಿಸೋಡಲ್ಲಿ ಸ್ವಲ್ಪ ವಿಷಯ ಎತ್ತಿದ್ದೆ. ಆದರೆ ವಿಷಯ ಹಾರ್ಟಿಗೆ ಬೇಗ ಹತ್ತಿರ ಆಗಿರುತ್ತೆ ಅಂತ ಬೇರೆ ಇದಕ್ಕೆ ಹೋಗ್ಬಿಟ್ಟು ದೇಶಭಕ್ತಿ ಇದೆ ಅಂತ ಅಂದ್ಬಿಟ್ಟು ಮಾತಾಡಿದ್ವಿ. ಈಗ ಬನ್ನಿ ಶನಿವಾರ ವಾಡೆ ಪೂನಾ ಬಗ್ಗೆ ಮಾತಾಡಬೇಕು. ನೋಡಿ, ಪೂನಾದಲ್ಲಿ ಹಾರ್ಟ್ ಸೆಂಟ್ರಲ್ಲಿ ಶನಿವಾರ ವಾಡೆ ಅಂತಿದೆ. ವಾಡೆ ಅಂದರೆ ಮನೆಯೂ ಹೌದು, ಮನೆತನನೂ ಹೌದು. ಇಲ್ಲಿ ನೋಡಿ, ಹಿಂದೂ ರಾಜರಾಗ್ತಾರೆ. ಮಾಧವರಾವ್ ಪೇಶ್ವೆ, ಬಾಜಿರಾವ್ ಪೇಶ್ವೆ, ಬಾಲಾಜಿರಾವ್ ಪೇಶ್ವೆ ಅಂತ ಅಂದ್ಬಿಟ್ಟು 17ನೇ ಶತಮಾನದ ಆಜುಬಾಜಿನಲ್ಲಿ ಆಗ್ತಾರೆ. ಇವರು ಅತ್ಯಂತ ಪ್ರಚಂಡ ರಾಜರು. ಇವರು ತುಂಬ ಚೆನ್ನಾಗಿ ರಾಜ್ಯಭಾರ ಮಾಡ್ತಿರ್ತಾರೆ. ಎಷ್ಟು ಚೆನ್ನಾಗಿ ರಾಜ್ಯಭಾರ ಮಾಡ್ತಿರ್ತಾರೆ. ರಾಜ್ಯನ ವಿಸ್ತಾರ ಮಾಡೋದು ಹಾಗೆ ಈಗಿನ ಕಾಲದಲ್ಲಿ ಹೇಗೆ ಈ ಒಂದು ಮೈಂಡ್ ಸೆಟ್ ಇರುತ್ತೆ, ಆಗಿನ ಮೈಂಡ್ ಸೆಟ್ಟು ಒಂದು ಗೌರವದ ಸಂಕೇತ. ಆ ದೃಷ್ಟಿಯಿಂದ ಇವರೇನು ಮಾಡ್ತಾರೆ, ಇಂಡಿಯಾನ ಭಾಗನೆಲ್ಲ ಗೆಲ್ತಾ ಹೋಗ್ತಾರೆ. ಪಾಕಿಸ್ತಾನವನ್ನು ಗೆಲ್ತಾರೆ, ಪಾಕಿಸ್ತಾನ ತಕ್ಷಶಿಲಾ ಅದನ್ನು ಗೆಲ್ತಾರೆ, ರಾವಲ್ಪಿಂಡಿ ಅದನ್ನು ಗೆಲ್ತಾರೆ, ಮತ್ತು ಅಫ್ಘಾನಿಸ್ತಾನನ ಗೆಲ್ತಾರೆ, ಮತ್ತು ಇರಾನಿನ ಅರ್ಧ ಭಾಗವನ್ನು ಗೆಲ್ತಾರೆ. ಇದನ್ನೆಲ್ಲ ನಾವು ಹಿಸ್ಟ್ರಿನಲ್ಲಿ ಯಾಕೆ ಕಲೀಲಿಲ್ಲ, ಯಾಕೆ ನಮಗೆ ಕಲಿಸಿಲ್ಲ, ಪಠ್ಯ ಪುಸ್ತಕದ ಪಾಠ ಯಾಕೆ ಮಾಡಲಿಲ್ಲ ಅನ್ನೋದು ಬಿಗ್ಗೆಸ್ಟ್ ಕ್ವಶನ್. ಯಾಕೆ ಮಾಡಲಿಲ್ಲ ಅಂತಂದರೆ, ನಮ್ಮ ಮೊಟ್ಟ ಮೊದಲ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು, ಕಾಸ್ಟ್ ಲೀಡರ್, ಮಾಸ್ ಲೀಡರ್ ಮಹಾತ್ಮ ಗಾಂಧಿ, ಅವ್ರನ್ನ ಗುಂಡು ಹೊಡೆದು ಸಾಯಿಸ್ಬಿಡ್ತಾರೆ, ಅವ್ರು ಸತ್ತೋಗ್ತಾರೆ. ಹಾಗಾಗಿ ಇವು ಕಾಸ್ಟ್ ಲೀಡರ್ ಆಡಿದ್ದೇ ಆಟ, ಹೂಡಿದ್ದೇ ಲಗ್ಗೆ ಆಗ್ಬಿಡುತ್ತೆ. ಹಾಗಾಗಿ ಇವರೇನು ಮಾಡ್ತಾರೆ, ನಮ್ಮ ಹಿಂದೂ ಧರ್ಮವನ್ನು ಎಲ್ಲ ಥರದಲ್ಲೂ ಗೋಮುಖ ವ್ಯಾಘ್ರ ಥರ, ಅಂದರೆ ಮೇಲ್ನೋಟಕ್ಕೆ ಕಾಣೋದಿಲ್ಲ, ಒಳಗೆ ಗೆದ್ದಲು ಥರ ನಾಶ ಮಾಡಿ 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 ಇವತ್ತೇನಾಗಿದೆ, ಸರ್ವನಾಶ ಮಾಡೋ ಲೆವೆಲ್ಗೆ ಬಂದುಬಿಟ್ಟಿದೆ. ಪುನರುತ್ಥಾನ ಮಾಡಬೇಕಾಗಿರ್ತಕ್ಕಂಥ ಕೆಲಸ ನಿಮ್ಮೆಲ್ಲರದ್ದು. ಯಾಕೆಂದರೆ ಅಂಬೇಡ್ಕರ್ ಅವರು ಸಂವಿಧಾನ ಮಾಡಬೇಕಾದ್ರೆ ಪ್ರಿಯಾಂಬಲಲ್ಲಿ ಬರ್ದಿದ್ದಾರೆ, ವಿ ದ ಪೀಪಲ್ ಆಫ್ ಇಂಡಿಯಾ, ನಮಗೆ ನಾವೇ ಸಂವಿಧಾನವನ್ನು ಸಮರ್ಪಣೆ ಮಾಡ್ಕೊತಾ ಇದ್ದೀವಿ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಬನ್ನಿ ಪೂನಾ ಬಗ್ಗೆ ಮತ್ತು ಶನಿವಾರ ವಾಡೆ ಬಗ್ಗೆ ಮೇಡಮ್. ಶನಿವಾರ ವಾಡದಲ್ಲಿ ಬಾಲಾಜಿರಾವ್ ಪೇಶ್ವೆ, ಬಾಜಿರಾವ್ ಪೇಶ್ವೆ, ಮಾಧವರಾವ್ ಪೇಶ್ವೆ, ಇದೇ ಸಮಕಾಲೀನರು, ಶಿವಾಜಿ ಮಹಾರಾಜರು, ಔರಂಗಜೇಬ್, ಇವು 3 ಜನದ ಸುತ್ತತ್ತೆ ನಮ್ಮ ಇವತ್ತಿನ ಕತೆ. ಇದ್ರ ಬಗ್ಗೆ ಮಾತಾಡೋಣ ಬನ್ನಿ. ಏನು ಅಂತಂದರೆ, ಆ ಶನಿವಾರ ವಾಡೆಗೆ ಅನೇಕ ಸರಿ ಹೋಗಿ ಬಂದಿದ್ದೀನಿ. ಅದೊಂಥರ ಇನ್ಸ್ಪೈರ್ ಆಗುತ್ತೆ, ಮೈ ರೋಮಾಂಚನವಾಗುತ್ತೆ. ಅಲ್ಲಿ ಯಾರಾದ್ರು ಗೈಡ್ನ ಇಟ್ಕೊಂಡು ಕತೆ ಕೇಳ್ತಾ ಹೋದರೆ ಎಷ್ಟು ಭವ್ಯವಾಗಿತ್ತು ಮನೆಗಳು, ಅಲ್ಲಿ ಸಭಾಂಗಣ ಎಷ್ಟು ದೊಡ್ಡದಾಗಿತ್ತು, ದೇವಸ್ಥಾನಗಳಿದ್ವು, ಮತ್ತು ನೀರಿನ ವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು, ಶತ್ರುಗಳ ಮೇಲೆ ಯುದ್ಧ ಮಾಡೋದಕ್ಕೆ ಎಷ್ಟು ಚೆನ್ನಾಗಿ ಕೋಟೆನ ಬಲವಾಗಿ ಕಟ್ಟಿದ್ರು. ಇದನ್ನೆಲ್ಲ ನೋಡಬೇಕ್ರಿ. ಇದ್ರ ಮುಂದುಗಡೆನೇ, ಶನಿವಾರ ವಾಡೆ ಮುಂದುಗಡೆನೇ ಶಿವಾಜಿ ಮಹಾರಾಜರು ಸಹ ಪ್ರಭಾವಿತರಾಗಿ ಅವರು ಒಂದು ಮನೆ ಕಟ್ತಾರೆ. ಮನೆ ಕಟ್ಟಿದಾಗ ಏನಾಗುತ್ತೆ, ಅದಕ್ಕೆ ಲಾಲ್ ಮಹಲ್ ಅಂತ ಇವಾಗ ಕರಿತೀವಿ. ಅದನ್ನು ಈ ಸರಿ ನೋಡ್ಕೊಂಬಂದೆ ನಾನು ಹೋಗಿ. ಏನು ಅಂದರೆ 3-4 ಸರಿ ಹೋಗಿದ್ದೀನಿ, ಈ ಸರಿ ನೋಡ್ಕೊಂಬಂದೆ. ಏನಾಗುತ್ತೆ, ಶಿವಾಜಿ ಮಹಾರಾಜರು ರಾಯ್ಗಢ ಅಂತಲೇ ಏನೋ ಇದೆ, ಅದರದ್ದು ಅವ್ರದ್ದು ರಾಜಧಾನಿ ಆಗಿರುತ್ತೆ. ಆದರೆ ಇವರು ಹಿಂದೂ ರಾಜರು ಬಾಲಾಜಿರಾವ್ ಪೇಶ್ವೆ, ಬಾಜಿರಾವ್ ಪೇಶ್ವೆ ಮತ್ತು ಮಾಧವರಾವ್ ಪೇಶ್ವೆ ಇವರಿಂದ ಪ್ರಭಾವಿತರಾಗಿರ್ತಾರೆ. ಮತ್ತು ಔರಂಗಜೇಬ್ ಮೇಲೆ ಅನೇಕ ಯುದ್ಧಗಳನ್ನ ಮಾಡ್ತಾರೆ. ಔರಂಗಜೇಬ್ ಶಿವಾಜಿನ ಸೋಲ್ಸೋಕ್ಕೆ ಸಾಧ್ಯನೇ ಆಗುತ್ತೆ. ಇಂಥ ಶಿವಾಜಿ ಮಹಾರಾಜರ ಚರಿತ್ರೆಯನ್ನು ಯಾಕೆ ನಮ್ಮ ಪಠ್ಯ ಪುಸ್ತಕದಲ್ಲಿ ಅಳವಡಿಸಲಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಇಷ್ಟು ಪರಾಕ್ರಮಶಾಲಿಯಾದ ಸಣ್ಣ ರಾಜನನ್ನು ನಾವು ಗೌರವಿಸಲಿಲ್ಲ, ನಾವು ಯಾಕೆ ಮರ್ಯಾದೆ ಕೊಡಲಿಲ್ಲ, ನಾವು ಯಾಕೆ ಪಠ್ಯ ಪುಸ್ತಕದಲ್ಲಿ ಅಳವಡಿಸ್ಕೊಳ್ಳಿಲ್ಲ. ಇದೆಲ್ಲ ಬಿಟ್ಟುಬಿಟ್ಟು ಕೇವಲ ಊಟಕ್ಕೋಸ್ಕರ ಹುಡುಕೊಂಡು ಬಂದ ಕಾಲ್ತನ ಸಣ್ಣ ಪುಟ್ಟ ಅವ್ಯವಹಾರಗಳನ್ನ ಮಾಡ್ತಾ ಇದ್ದ ಟಿಪ್ಪುವಿನ ಮೈಸೂರು ಸಂಸ್ಥಾನದ ರಾಜ ಅಂತ ಒಪ್ಕೋತೀವಿ. ರಾಜ ಅಲ್ಲ ಆತ, ರಾಜ ಅಂತ ಒಪ್ಕೋತೀವಿ. ರಾಜ ಅಂತ ಒಪ್ಕೊಂಡು ಅವನ್ನ ಟಿಪ್ಪುನ ಮೈಸೂರು ಹುಲಿ ಅಂತ ಕರೆದ್ಬಿಡ್ತೀವಿ. ಮಧ್ಯಪ್ರದೇಶಲ್ಲಿ ಹೋದರೂ ಟಿಪ್ಪು ಮೈಸೂರು ಹುಲಿ ಅಂತ ಹೇಳ್ತಾರೆ. ನಾನು ಉಜ್ಜಯಿನಿಗೆ ಹೋದಾಗ ಅಲ್ಲಿ ನೋಡಿ ಯಾರೋ ವೇದ ಪಾಠ ಮಾಡ್ತಾಯಿದ್ರು. ಅಲ್ಲಿ ಹೇಳಬೇಕಾಯ್ತು ನಾನು, ಟಿಪ್ಪು ಮೈಸೂರು ಹುಲಿ ಅಲ್ಲ, ಅವನು ಈ ಥರ ಕೆಲಸ ಮಾಡ್ತಿದ್ದ ಅಂತ. ಇದನ್ನು ಮೂಲಭೂತವಾಗಿ ಇದರ ಚರಿತ್ರೆ ಹುಡುಕಬೇಕು ಅಂತಂದರೆ ನೋಡಿ, ನಾವೆಲ್ಲ ಒಮ್ಮನ್ ದೇಶಕ್ಕೆ ಹೋಗಬೇಕಾಗತ್ತೆ. ಒಮ್ಮನ್ ದೇಶದಲ್ಲಿ ಮಸ್ಕ್ಯಾಟ್ ಅನ್ನೋದು ರಾಜಧಾನಿ. ಮಸ್ಕ್ಯಾಟ್ ಅನ್ನೋ ರಾಜಧಾನಿ ದಾಟ್ಕೊಂಡು ನಾವು ಡಾಲ್ಫಿನ್ ಅನ್ನೋ ಬೀಚ್ಗೆ ಹೋಗ್ತೀವಿ. ಅಲ್ಲಿ ಬೋಟ್ ಓಡಿಸೋರು, ಹಡಗುಗಳು ಓಡಿಸೋರು ಎಲ್ಲ ಇಂಡಿಯಾದವರೇನೆ. ಏನು ಅಂದರೆ ಆ ಡಾಲ್ಫಿನ್ನ ಭಾಳ ಚೆನ್ನಾಗಿರುತ್ತೆ. ಲಕ್ಷಾಂತರ ಡಾಲ್ಫಿನ್ಗಳು ಸಮುದ್ರದಲ್ಲಿ, ಅದು ನೋಡೋದೇ ಒಂದು ಹಬ್ಬ. ಮತ್ತು ಆಮೆಗಳು ರಾತ್ರಿ ಹೊತ್ತು ಬರುತ್ತೆ, ಆ ಕತ್ತಲಲ್ಲಿ ಶಬ್ದ ಮಾಡ್ಕೊಂಡು ಬರೋದು ಭಾಳ ವಿಚಿತ್ರವಾಗಿದೆ. ನಮ್ಮ ರಮೇಶ್ ಅರವಿಂದ್ ಅವರು ಏನು ಸಿನಿಮಾ ಹೀರೋ ಇದ್ದಾರೆ, ಅವರು ಇದ್ರ ಬಗ್ಗೆ ವಿಡಿಯೋಗಳು ಮಾಡಿದ್ದಾರೆ. ಅವರು ಇದ್ರ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನು ಮಾಡಿದ್ದಾರೆ, ವಿಡಿಯೋಗಳನ್ನು ಮಾಡಿದ್ದಾರೆ. ಅವ್ರಿಗೂ ನಮ್ಮ ದೊಡ್ಡ ನಮಸ್ಕಾರ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಬಾಜಿರಾವ್ ಪೇಶ್ವೆ, ಮಾಧವರಾವ್ ಪೇಶ್ವೆ ಇವರೆಲ್ಲ ನೋಡಿ ಹಿಂದೂ ರಾಜರು. ಇವರು
ಅಫ್ಘಾನಿಸ್ತಾನ ಗೆಲ್ತಾರೆ, ಪಾಕಿಸ್ತಾನ ಗೆಲ್ತಾರೆ, ಇರಾನ್ನ ಗೆಲ್ತಾರೆ ರೀ. ಇವರು ನೋಡಿ ಗೆದ್ದಾಗ ನಾವು ಇವ್ರನ್ನ ಪಠ್ಯಪುಸ್ತಕ ಮಾಡಲೇ ಇಲ್ಲ, ಇವ್ರನ್ನ ಹೊಗಳಲೇ ಇಲ್ಲ. ಯಾಕೆ ಹೊಗಳಲೇ ಇಲ್ಲ ಅಂತಂದರೆ ನೆಹರು ಮುಸಲ್ಮಾನ ಅಂತೆ. ಈಗೀಗ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾದಲ್ಲಿ ಜಾಸ್ತಿ ಬರ್ತಾಯಿದೆ. ಆತ ಹಿಂದೂ ರಾಜ್ಯವನ್ನು, ಇಂಡಿಯಾ ದೇಶ ಹಿಂದೂಗಳ ರಾಜ್ಯ, ಇದನ್ನು ಪರ್ಮನೆಂಟಾಗಿ ಆಳಬೇಕಾಗಿರುತ್ತೆ. ಆತ ನಂತರ ಮಗಳ ನಂತರ ಅವ್ರ ಮಕ್ಕಳು, ಮೊಮ್ಮಕ್ಕಳು ವಂಶ ಪಾರಂಪರ್ಯವಾಗಿ ಆಸ್ತಿಯಾಗಿ ಜಾಗೀರಾಗಿ ಉಪಯೋಗಿಸ್ತಾರೆ. ಆ ದೃಷ್ಟಿಯಿಂದ ಏನು ಮಾಡ್ತಾರೆ, ಅವರು ಪಂಡಿತರು ಅಂತ ಹೆಸರಿಟ್ಕೊಂಡ್ಬಿಟ್ರು. ಪಂಡಿತರು ಅಂತ, ಕಾಶ್ಮೀರಿ ಪಂಡಿತರು ಅಂತ ಹೆಸರಿಟ್ಕೊಂಡ್ಬಿಟ್ರು. ಅದರಲ್ಲೂ ನಂಬರ್ 1 ಮಾಡಿಕೊಂಡು ಮೋಸದಿಂದ ರಾಜ್ಯಭಾರ ಮಾಡಿದ್ರು. ಮುಸಲ್ಮಾನರು ನೋಡಿ, ಬಾಬರು ಅಥವಾ ಔರಂಗಜೇಬನ ಇನ್ನೊಂದು ಅವತಾರ ಅಂತ ಹೇಳ್ಬೋದು. ಔರಂಗಜೇಬು 1964 ಇಸ್ವರೆಗೂ ನಮ್ಮ ದೇಶವನ್ನು ರೂಲ್ ಮಾಡ್ತಾನೆ. ಹೆಂಗೆ ರೂಲ್ ಮಾಡ್ತಾನೆ? ಅವನು ಸತ್ತೋಗಿರ್ತಾನೆ, ಅವನ ಆತ್ಮ ಹುಟ್ಟು ಪಡ್ಕೊಳ್ಳುತ್ತೆ, ಬೇರೆ ಹೆಸರನ್ನ ಇಟ್ಕೊಳ್ಳುತ್ತೆ. ಬೇರೆ ಹೆಸರನ್ನ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಅಂತ ಹೆಸರಿಟ್ಕೊಂಡು ನಮ್ಮನ್ನು 1964ವರೆಗೂ ಆಡಳಿತ ಮಾಡುತ್ತೆ ಅಂತ ಒಂದು ಒಪ್ಪಂದಕ್ಕೆ ಬರ್ಬೋದು, ಒಂದು ತೀರ್ಮಾನಕ್ಕೆ ಬರ್ಬೋದು. ಈ ಥರ ಮಾಡಿಕೊಂಡಂಥ ಪರಿಸ್ಥಿತಿನಲ್ಲಿ ನಾವು ಶನಿವಾರ ವಾಡೆನ ಹಿಂತಡೆಯೋದು ಎಷ್ಟು ಮಟ್ಟಿಗೆ ಇದಾಗ ಸೂಕ್ತ ಅನಿಸುತ್ತೆ. ಬನ್ನಿ, ಇವರು ಮಾಡತಕ್ಕಂಥ ಘನಕಾರ್ಯವನ್ನು, ಇವರ ಗೌರವವನ್ನು, ಇವರ ಶೌರ್ಯವನ್ನು ಮೆಚ್ಚಲೇಬೇಕಾದಂಥ ಅನಿವಾರ್ಯತೆ ಬಂದಿದೆ ನಮಗೆ ಇವಾಗ. ಏನು ಅಂತಂದರೆ ನೋಡಿ, ಇರಾನ್ನಲ್ಲಿ ಝೌರಾಷ್ಟ್ರಿಯನ್ ಅಂತ ಕರೀತಿರ್ತಾರೆ. ಅಲ್ಲಿ ಹೋಗಿ ಇವರು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ, ಅಲ್ಲಿ ಧರ್ಮ ಪ್ರಚಾರ ಮಾಡ್ತಾರೆ, ಅಲ್ಲಿ ಅನೇಕ ಇದು ಮಾಡ್ತಾರೆ. ಆದರೆ ವಾಪಸ್ ಬರ್ತಾರೆ ಇವರು. ಏನು ಅಂದರೆ, ಆಯ್ತಪ್ಪ ನಿಮ್ಮ ರಾಜ್ಯ ನೀವು ಇದು ಮಾಡ್ಕೊಳ್ಳಿ, ಈ ಥರ ಸಂಸ್ಕೃತಿನ ಮಾಡಿ ಒಳ್ಳೆಯದು ಅಂತ ಅಂದ್ಬಿಟ್ಟು ಅದೇನಾಗುತ್ತೆ, ಮಿಕ್ಸಿಲಿ ಈರುಳ್ಳಿ ಟೊಮೆಟೊ 2 ಮಿಕ್ಸ್ ಮಾಡ್ದಂಗೆ ಏನಾಗುತ್ತೆ, ಒಂದು ಹೊಸ ಸಂಸ್ಕೃತಿ ಆಗುತ್ತೆ. ಅದಕ್ಕೆ ಝೌರಾಷ್ಟ್ರಿಯನ್ ಅಂತ ಕರೀತಾರೆ. ಇದರಲ್ಲಿ ನೋಡಿ, ದುಬೈಯಲ್ಲಿ ಬಟೂಟಾ ಮಾಲ್ ಅಂತಿದೆ, IBN ಬಟೂಟಾ ಅಂತ ರಿಸರ್ಚ್ ಮಾಡಿದ್ರೆ ಸುಮಾರು ಇದಕ್ಕೆ ಪೂರಕವಾದ ಅಂಶಗಳು ಸಿಗುತ್ತೆ. ಇದನ್ನು ಸಹ ಹೇಳೋದಕ್ಕೆ ಇಷ್ಟಪಡ್ತೀವಿ. ಏನಾಗುತ್ತೆ, ನಾವು ನೋಡಿ, ಮಸೂದ್ ಅಜರ್ ಅಂತ ಅಂದ್ಬಿಟ್ಟು ಭಯೋತ್ಪಾದಕ ಇದ್ದಾನೆ. ನಮ್ಮಲ್ಲಿ ಈ ಮುಂಬೈಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಅನೇಕ 100 ಜನ ಸಾಯ್ತಾರೆ. ಅಲ್ಲಿ ಹೋಟೆಲ್ಲು, ಗೇಟ್ ವೇ ಆಫ್ ಇಂಡಿಯಾ ಮುಂದೆ ಹೋಟೆಲ್ ಇದೆ, ಟಾಟಾದವ್ರು ನಡೆಸ್ತಿರ್ತಕ್ಕಂಥ ಹೋಟ್ಲು, ತಾಜ್ ಅಂತ ಅಂದ್ಬಿಟ್ಟು. ಅದ್ರ ಮೇಲೆ ಬಾಂಬ್ ಆಗುತ್ತೆ. ಅನೇಕ ಜನ ಫಾರಿನರ್ಸ್ಗಳು ಸತ್ತೋಗ್ತಾರೆ, ಸುಮಾರು ಜನ ಸತ್ತೋಗ್ತಾರೆ. ನಾವು ಷಂಡ್ರಂಗೆ ಸುಮ್ಮನೆ ಕೂತ್ಬಿಡ್ತೀವಿ, ಏನು ಮಾಡೋದಿಲ್ಲ. ಇದು ನಾಚಿಕೆಗೇಡು ವಿಷಯ. ಇದು ಬಿಡಬೇಕು. ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ಈಗ ಬಾಲಾಕೋಟ್ ಸ್ಟ್ರೈಕ್ ಆಯಿತು. ಸ್ಟ್ರೈಕ್ ಆದಾಗ ಪಾಕಿಸ್ತಾನದಿಂದ ಜನ ಎಲ್ಲ ಹಳ್ಳಿಗಳಿಂದ ಬಂದರು, ಹೊರಗಡೆ ಬಂದು ಎಲ್ಲಿ ತಮ್ಮನೆ ಮೇಲೆ ಬಾಂಬೆ ಬಿಟ್ಬಿಡುತ್ತೋ ಅಂತ ಎಲ್ಲ ಮೋದಿನೇ ಮಾರ ಅಂತಿದ್ರು. ಇಂಥ ಪರಿಸ್ಥಿತಿ, ಇಂಥ ಶೌರ್ಯ, ಇಂಥ ಇದು ನಮ್ಮ ಶತ್ರುಗಳನ್ನ ನಾವು ಶತ್ರುಗಳ ಥರನೇ ನೋಡಬೇಕು. ಹಿಂದಿ ಚೀನಿ ಬಾಯ್ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, 62ರಲ್ಲಿ ಚೈನಾ ನಮ್ಮ ಮೇಲೆ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿದಾಗ ನೋಡಿ, ಮೊದಲು 3-4 ಲೈನ್ ಮಾತ್ರ ಗನ್ನಿಟ್ಕೊಂಡಿದ್ದರಂಥವ್ರು, ನೆಕ್ಸ್ಟ್ ಬಂದವರೆಲ್ಲ ಕೋಲಿಟ್ಕೊಂಡಿದ್ದರಂತೆ. ಅವರು ನಮ್ಮ ಥರ ಬಡದೇಶ. ಈಗ ಅವರು ನಮ್ಮ ಮೇಲೆ ಆಕ್ರಮಣ ಮಾಡಿ ಅರ್ಧ ಕರ್ನಾಟಕವನ್ನು ನುಂಗು ಹಾಕಿದ್ದಾರೆ. ನೋಡಿ, ಅದೇನಾಗಿದೆ, 1962ನಲ್ಲಿ ವಾರಲ್ಲಿ ಅರ್ಧ ಕರ್ನಾಟಕವನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ನಾವು ಅಟ್ಲೀಸ್ಟು ಮಾತಾಡ್ತಕ್ಕಂಥ ಶಕ್ತಿ ಇರೋರು ವಾಪಸ್ ಕೊಡಿ ಅಂತ ಕೇಳಿಲ್ಲ ರೀ. 60 ವರ್ಷ ರೂಲ್ ಮಾಡಿಬಿಟ್ಟು ನಾವು ದೇಶವನ್ನು ಅಷ್ಟು ಮುಂದೆ ತೊಗೊಂಡೋಗಿದ್ವಿ, ಇಷ್ಟು ಮುಂದೆ ತೊಗೊಂಡೋಗಿದ್ದೀವಿ ಅಂತ ಹೇಳ್ತೀವಿ. ಏನು ಅಂದರೆ ಏನು ಬದನೆಕಾಯಿ ಏನು ತೊಗೊಂಡೋಗಿಲ್ಲ ಇವರು. ಯಾಕೆ ಅಂದರೆ 1945ನೇ ಇಸ್ವಿನಲ್ಲಿ ದ್ವಿತೀಯ ಮಹಾಯುದ್ಧ ಕೊನೆ ಆಗುತ್ತೆ. ದ್ವಿತೀಯ ಮಹಾಯುದ್ಧ ಕೊನೆ ಆಗಿದಾಗ ಅಮೇರಿಕಾದವರು 2 ಆಟಮ್ ಬಾಂಬ್ನ ಹಾಕ್ತಾರೆ ಹಿರೋಶಿಮಾ ನಾಗಸಾಕಿ ಮೇಲೆ. ಇವತ್ತು ಜಪಾನು 2ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ. ನಾವೆಲ್ಲಿದ್ದೀವಿ ಈಗ? ನರೇಂದ್ರ ಮೋದಿ ಬಂದಿರೋದು ವಿ ಆರ್ 1 in 5. ಅದರ್ವೈಸ್ ನಾವು ಭಿಕ್ಷಾ ಪಾತ್ರೆ ಇಟ್ಕೊಂಡು ನಮಗೆ ಭಿಕ್ಷೆ ಕೊಡಿ, ನಮ್ಗೆ ಊಟ ಇಲ್ಲ, ನಮ್ಗೆ ಅನ್ನ ಇಲ್ಲ, ನಮ್ಗೆ ಗೋಧಿ ಇಲ್ಲ, ನಮ್ಗೆ ಬದನೆಕಾಯಿ ಇಲ್ಲ ಅಂತ ಕೇಳೋಂಥ ಪರಿಸ್ಥಿತಿ ದಾಟಿ ಬಂದಿದ್ದೀವಿ ಅಂತಂದರೆ ಇದಕ್ಕೆ ನರೇಂದ್ರ ಮೋದಿಯವ್ರ ಕಾರಣ. ಬನ್ನಿ, ಆತ 2014ರಲ್ಲಿ ಗೆದ್ದಿದ್ದಾರೆ, ಅದಕ್ಕಿಂತ ಜಾಸ್ತಿ ಮತಗಳನ್ನ ತಗೊಂಡು 2019ರಲ್ಲಿ ಗೆದ್ದಿದ್ದಾರೆ, ಅದಕ್ಕಿಂತ ಜಾಸ್ತಿ ಮತಗಳನ್ನ ತಗೊಂಡು 2024ರಲ್ಲಿ ಗೆಲ್ತಾರೆ. ಹೀಗಂತ ನಾನು ಹೇಳ್ತಿಲ್ಲ ಸ್ವಾಮಿ, ಟೈಮ್ಸ್ ನ್ಯೂಸ್ನವ್ರು ಹೇಳ್ತಿದ್ದಾರೆ, ಅನೇಕ ಬೇರೆ ದೇಶಗಳ ಇವರು ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಹೇಳ್ತಾ ಇದೆ. ಬನ್ನಿ, ನಾವು ಅವ್ರನ್ನ 350 ಸೀಟಿಗಿಂತ ಜಾಸ್ತಿ ಕೊಟ್ಟು ಗೆಲ್ಸೋಣ. ಇದಲ್ಲದೆ ಶನಿವಾರ ವಾಡೆ ವಿಷಯ ಮಾತಾಡ್ತಾ ಇದ್ದೆ. ಶನಿವಾರ ವಾಡೆ ಅಂತಂದರೆ ನೋಡಿ, ಮಾಧುರಾವ್ ಪೇಶ್ವೆ, ಬಾಜಿರಾವ್ ಪೇಶ್ವೆ, ಬಾಲಾಜಿರಾವ್ ಪೇಶ್ವೆ, ಇದನ್ನು ಕರೆಂಟ್ ಟಾಪಿಕ್ ಜೊತೆ ಹೊಂದಾಣಿಕೆ ಮಾಡಬೇಕು ಅಂತಂದರೆ ಇತ್ತೀಚೆಗೆ ಸಿನಿಮಾ ಬಂತು, ರಣಬೀರ್ ಸಿಂಗ್ ಮತ್ತು ದೀಪಿಕಾ ಪಡುಕೋಣೆ ಇವರಿಬ್ಬರು ಸೇರಿ ಬಾಜಿರಾವ್ ಮಸ್ತಾನೆ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡಿದ್ರು. ಸಿನಿಮಾ ಭಾಳ ಚೆನ್ನಾಗಿದೆ. ಇಲ್ಲೇನಾಗುತ್ತೆ, ಬಾಜಿರಾವ್ ಯುದ್ಧವನ್ನು ಗೆಲ್ತಾ ಹೋದಾಗ ಆಗಿನ ಕಾಲದ ಫ್ಯಾಷನ್ ಅದು ಏನು ಅಂತಂದರೆ, ಈಗ ದುಡ್ಡು ಹೊಡಿತಾರೆ, ಆಗ ಏನು ಮಾಡ್ತಿದ್ರು, ಹೆಣ್ಮಕ್ಳನ್ನ ಮದುವೆ ಆಗ್ತಿದ್ರು, ಬಲವಂತವಾಗಿ ಮದುವೆ ಆಗ್ತಿದ್ರು ಅಥವಾ ವಾಪಸ್ ಮದುವೆ ಆಗ್ತಿದ್ರು.
ಹೀಗೆ ಮದುವೆ ಆಗಿರ್ತಕ್ಕಂಥ ಶೌರ್ಯವನ್ನು ಮೆರೆದಿರ್ತಕ್ಕಂಥ ಬಾಜಿರಾವ್ ಪೇಶ್ವೆ, ಮಾಧವರಾವ್ ಪೇಶ್ವೆ, ಬಾಲಾಜಿರಾವ್ ಪೇಶ್ವೆ, ಶನಿವಾರ ವಾಡೆ ಪಿಕ್ಚರ್ಗಳು ಹಾಕಿದ್ವಿ, ಸ್ಟಿಲ್ ಪಿಕ್ಚರ್ಗಳು, ಫೋಟೋಗಳು ತಗೊಂಡು ಬಂದಿದ್ದೀನಿ. ಅದನ್ನು ನೋಡ್ತಾ ಈ ಕಥೆಗಳನ್ನು ಕೇಳಿ ನಿಮ್ಮ ಮೈ ರೋಮಾಂಚನವಾಗುತ್ತೆ. ನಮ್ಮ ದೇಶಭಕ್ತಿ ಪ್ರಚೋದನೆ ಮಾಡ್ತಕ್ಕಂಥ ಏನಾದರೂ ನಮ್ಮ ಪುಟ್ಟ ಪ್ರಯತ್ನ ಸಕ್ಸಸ್ ಆಗುತ್ತೆ ಅನ್ನೋದನ್ನು ನಾನಂತೂ ಭಾವಿಸಿದ್ದೀನಿ. ನಿಮಗೂ ಇದು ಬರುತ್ತೆ, ಈ ಭಾವನೆ ಬರುತ್ತೆ. ಇದು ಒಳ್ಳೆಯದಾಗಲಿ, ನಮ್ಮ ದೇಶ ಸ್ಟ್ರಾಂಗ್ ಆಗಲಿ, ನಾವು ಭಾರತೀಯರು, ನಾವು ಭಾರತ ಅಂತ ಕರ್ಕೊಳ್ಳೋಕೆ ಶುರು ಮಾಡೋಣ. ನಮ್ಮ ದೇಶ ವಿಶ್ವಗುರು ಹಾಕಿ ಯೋಗ್ಯರಾಗಿರೋದು ಅಂಥೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.